ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಜ್ಜಯಿನಿಯ ಮಹಾಕಾಲೇಶ್ವರಕ್ಕೆ ಹೊರಟಿದ್ವಿ. ಇದು ಇಂದೋರ್ನಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲೈತಿ. ಇಲ್ಲಿ ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಮಾಡಿಕೊಂಡು ಮತ್ತೆ ಯಾವೆಲ್ಲ ಪ್ಲೇಸ್ನ ಕವರ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಂಬರೋಣ. ಇಂದೋರ್ನಿಂದ ಉಜ್ಜಯಿನಿಗೆ ಬೈ ಬಸ್ಸು ಹೋಗ್ಬೋದು, ಬೈ ಟ್ರೈನು ಹೋಗ್ಬೋದು. ಬಟ್ ನಾವು ಬಸ್ ಬುಕ್ ಮಾಡ್ಕೊಂಡಿದ್ವಿ. ಅವರು ಉಜ್ಜಯಿನಿಯ ಶಾಂತಿ ಪ್ಯಾಲೇಸ್ ಅನ್ನುವಂತಹ ಒಂದು ಪಾಯಿಂಟಿಗೆ ನಿಲ್ಲಿಸಿದ್ರು. ಅಲ್ಲಿಂದ ದೇವಸ್ಥಾನ ಬಂದು 3 ಕಿಲೋಮೀಟರ್ ಇತ್ತು. ಸೊ ಹೀಗಾಗಿ ನಾವು ಆಟೋಕ್ಕೆ ಹೋದ್ವಿ. ಅವರು ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡಿದ್ರು. ದೇವಸ್ಥಾನದ ಹತ್ರನ ನಿಲ್ಲಿಸಿದ್ರು. ಆ್ಯಂಡ್ ಇನ್ನೊಂದು ಗೈಸ್, ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಈ ರೀತಿಯಾಗಿ ಹಣೆ ಮೇಲೆ ಮಹಾಕಾಲ್ ಅಂತೇಳಿ ಬರೆಸ್ಕೊಂಡು ಹೋಗೋದು ಇಲ್ಲಿನ ಪ್ರತೀತಿ. ನಾವು ಅಲ್ಲಿಂದ ದೇವಸ್ಥಾನದ ಕಡೆ ಹೊರಟ್ವಿ. ಅಲ್ಲಿ ಹೂವು ಪ್ರಸಾದ ತಗೊಂಡು ಒಳಗಡೆ ಹೋದ್ವಿ. ಮಹಾಕಾಳೇಶ್ವರ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ಮತ್ತು ಉಚಿತ ದರ್ಶನ ಅಂತ ಹೇಳಿ 2 ರೀತಿಯಾಗಿ ಇರ್ತದ ಗೈಸ್. ಇಲ್ಲಿ ಸ್ಪೆಷಲ್ ಎಂಟ್ರಿಗೆ ನೀವು ಹೋಗ್ಬೇಕಂದ್ರೆ ಟಿಕೆಟ್ ಥರ ಬಂದು 250 ರೂಪೀಸ್ ಚಾರ್ಜ್ ಆಗ್ತೈತಿ. ಇದನ್ನು ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ಅಲ್ಲೇ ಆಫ್ಲೈನಲ್ಲೂ ಕೂಡ ತೊಗೋಬೋದು. ನಾವು ವೀಕ್ ಡೇಸ್ನಲ್ಲಿ ಹೋಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಸೊ ಹೀಗಾಗಿ ನಾವು ಫ್ರೀ ದರ್ಶನಕ್ಕನ್ನು ಹೊರಟ್ವಿ. ನೋಡ್ತಾ ಇದ್ದೀರಲ್ಲ, ಲೈನು ಅಷ್ಟೇನು ರಶ್ ಇಲ್ಲ, ಖಾಲಿ ಖಾಲಿ ಐತಿ. ಕೊನೆಗೂ ನಾವು ಗರ್ಭಗುಡಿ ಹತ್ರ ಬಂದ್ವಿ. ಮಹಾಕಾಳೇಶ್ವರ ದರ್ಶನ ಕೂಡ ಮಾಡ್ಕೊಂಡ್ವಿ. ನಾವು ಹೋದ ಟೈಮ್ನಲ್ಲಿ ಆರತಿ ನಡೀತಾ ಇತ್ತು. ಅದನ್ನು ನೋಡಿ ಕಣ್ತುಂಬಿಕೊಳ್ಳೋದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ರಿಯಲಿ ಗೈಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ವೈಬ್ ಇರ್ತದಲ್ಲಿ. ಗರ್ಭಗುಡಿಯಲ್ಲಿನ ದೇವರು ಕಾಣಲಿಲ್ಲ ಅಂತಂದ್ರೆ ಈ ರೀತಿ ಹೊರಗಡೆ ಟಿವಿನಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರ್ತೈತಿ. ಇಲ್ಲಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆವಾಗ ಇನ್ನೂ ತುಂಬ ಜನ ಬರ್ತಾ ಇದ್ರು. ಹಂಗೆ ಇಲ್ಲಿಂದ ಮುಂದೆ ಬಂದರೆ ಕಾರಿಡಾರ್ ಸಿಗ್ತೈತಿ. ಇದನ್ನು ಮಹಾಕಾಲ್ ಲೋಕ್ ಅಂತ ಕೂಡ ಕರೀತಾರೆ. ಇದನ್ನು ಅತ್ಯಂತ ಭವ್ಯವಾದಂತಹ ಕಾರಿಡಾರ್ ಅಂತಲೇ ಕರಿಬಹುದು. ಯಾಕಂದ್ರೆ ನೋಡೋದಕ್ಕೆ ಅಷ್ಟೊಂದು ಅದ್ಭುತವಾಗಿ ಐತಿದೆ. ಅಕ್ಟೋಬರ್ 11, 2022 ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಕಾರಿಡಾರನ್ನು ಉದ್ಘಾಟನೆ ಮಾಡಿರ್ತಾರೆ. ಇಲ್ಲೇ ನೋಡಾತಿರಲ್ಲ, ಈ ರೀತಿಯಾದಂತಹ 190ಕ್ಕೂ ಹೆಚ್ಚು ಶಿಲ್ಪಗಳನ್ನು ಇಲ್ಲಿ ಕೆತ್ತಲಾಗೈತಿ. ಇದನ್ನು ರಾತ್ರಿ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಅದ್ಭುತವಾಗಿ ಕಾಣಿಸ್ತದಿದೆ. ಈ ವಿಡಿಯೋದ ಕೊನೆಗೆ ನಾನು ನೈಟ್ ವ್ಯೂನು ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ಕೂಡ ನೋಡಿ. ಕಾರಿಡಾರ್ ಎಲ್ಲ ನೋಡ್ಕೊಂಡಾದ್ಮೇಲೆ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ಬಡ ಗಣೇಶ್ ಮಂದಿರಕ್ಕೆ ಬಂದ್ವಿ ನಾವು. ಇದು ಬೈ ವಾಕ್ ಅಲ್ಲೇ ಸಮೀಪ ಐತಿ. ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ. ಗಣೇಶನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಮೀಪದಲ್ಲೇ ಇರುವಂತಹ ಹರಿಸಿದ್ಧಿ ಮಾತಾ ಮಂದಿರಕ್ಕೆ ಹೊರಟ್ವಿ. ಇದು ಕೂಡ ನಿಯರ್ ಇತ್ತು. ಸೊ ಹೀಗಾಗಿ ನಾವು ಬೈ ವಾಕ್ ಹೊರಟ್ವಿ. ಇದು ಕೂಡ ಒಂದು ಶಕ್ತಿ ಪೀಠ, ಅಂದ್ರೆ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ಅಂತನ ಹೇಳ್ಬೋದು. ಶಿವ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಸತೀದೇವಿಯ ದೇಹದ ಮೊಣಕೈ ಬಿದ್ದ ಸ್ಥಳ ಇದು ಅಂತ ಹೇಳಿ ನಂಬಲಾಗೈತಿ. ರಾಜ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿರುವಂತಹ ಈ ದೇವಾಲಯದ ಒಳಗಡೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಾಲಯಗಳು ಕೂಡ ಅದಾವ. ಪಾರ್ವತಿ ದೇವಿಯು ಚಂಡಿ ರೂಪ ತಾಳಿ ಚಾಂದ್ ಮತ್ತು ಪ್ರಚಾಂದ್ ಅನ್ನುವಂತಹ ರಾಕ್ಷಸರನ್ನ ಸೋಲಿಸಿರ್ತಾರ. ಆದ್ದರಿಂದಾಗಿ ಇಲ್ಲಿನ ದೇವಿಗೆ ಹರಿಸಿದ್ಧಿ ಅಂತ ಹೇಳಿ ಕರೀತಾರ. ಇಲ್ಲಿ ಎಲ್ಲಾ ದೇವರುಗಳ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ರಾಮ್ ಘಾಟ್ಗೆ.
ನೆಕ್ಸ್ಟ್ ನಾವು ಅಲ್ಲೇ ಸಮೀಪದಲ್ಲೇ ಇರುವಂತಹ ರಾಮ್ ಘಾಟ್ಗೆ ಬಂದ್ವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿದಿನ ಸಂಜೆ ನಡೆಯುವಂತಹ ಕ್ಷಿಪ್ರ ಆರತಿ ಇಲ್ಲಿನ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಅನುಭವ ಅಂತ ನಾ ಹೇಳ್ಬೋದು ಗೈಸ್. ಇದು ಕೂಡ 4 ಸ್ಥಳಗಳು ಅಂದ್ರೆ ಕುಂಭಮೇಳ ನಡೆಯುವಂತಹ 4 ಸ್ಥಳಗಳಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತೈತಿ. ರಾಮ್ ಘಾಟ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕಾಲಭೈರವ ದೇವಸ್ಥಾನಕ್ಕೆ. ಇಲ್ಲಂತೂ ಫುಲ್ ರಶ್ ಇತ್ತು. ಇಲ್ಲಿ ನೀವೇನಾದರೂ ದರ್ಶನ ಮಾಡ್ಬೇಕಂದ್ರೆ ಮಿನಿಮಮ್ 2 to 3 ಅವರ್ ವೇಟ್ ಮಾಡಬೇಕಾಕೈತಿ. ಇಲ್ಲಿ ನಾವು ಆಲ್ರೆಡಿ ನಾನು ಹೇಳ್ದಂಗೆ ನಿಮ್ಗೆ ಉಜ್ಜಯಿನಿ ಮಹಾಕಾಲೇಶ್ವರಗೆ ಏನು ಹೋಗಿದ್ವಲ್ಲ ಅಲ್ಲಿ ನಮ್ಗೆ 20 ಮಿನಿಟ್ಸ್ ಒಳಗಡೆ ಎಲ್ಲ ದರ್ಶನ ಮುಗೀತು. ಬಟ್ ಇಲ್ಲಿ ನಾವು ವೇಟ್ ಮಾಡಿದ್ದು 2.5 ಅವರ್ ಲೈನ್ ಒಳಗಡೆ ನಿಂತ್ಕೊಂಡು ದರ್ಶನ ಮಾಡಬೇಕಾಗಿ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಅದಾರ ಅಂತ ಹೇಳಿ. ಕ್ಷಿಪ್ರಾ ನದಿ ದಂಡೆಯಲ್ಲಿರುವಂತಹ ಕಾಲಭೈರವ ದೇವಾಲಯ ಶಿವನ ಉಗ್ರ ರೂಪವಾದಂತಹ ಕಾಲಭೈರವನಿಗೆ ಸಮರ್ಪಿತವಾಗಿರುವಂಥದ್ದು. ಇದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಹಿಂದೂ ದೇವಾಲಯ ಅಂತನ ಹೇಳ್ಬೋದು. ಇದು ಉಜ್ಜಯಿನಿಯ ರಕ್ಷಕ ದೇವತೆಯಾಗಿದ್ದು ಗೈಸ್ ಇಲ್ಲಿನ ವಿಶಿಷ್ಟ ಆಚರಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ದೇವರಿಗೆ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸಲಾಗ್ತೈತಿ. ಫೈನಲಿ ನಾವು ಕಾಲಭೈರವನ ದರ್ಶನ ಮಾಡಿಕೊಂಡು ಬಂದ್ವಿ. ಅಷ್ಟರೊಳಗಡೆನ ಸಾಯಂಕಾಲ ಆಯಿತು. ಸೊ ನಾವು ಮಹಾಕಾಲ್ ಕಾರಿಡಾರ್ಗೆ ಬಂದ್ವಿ. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಲೇಸರ್ ಲೈಟ್ ಶೋ ನಡೀತೈತಿ. ಅದನ್ನು ನೋಡಿಕೊಂಡು ಇನ್ನೊಮ್ಮೆ ಕಾರಿಡಾರ್ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ. ಬಟ್ ರಿಯಲಿ ಗೈಸ್ ಇದು ಡೇ ನೋಡೋದಕ್ಕಿಂತನೂ ನೀವು ನೈಟ್ ನೋಡೋಕೆ ಭಾಳ ಚಂದ ಕಾಣಿಸ್ತೈತಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡೋಕ್ಕಂತೂ ಬಹಳ ಅದ್ಭುತವಾಗಿತ್ತು. ಇಲ್ಲಿ 25ರಿಂದ 30 ನಿಮಿಷ ಲೇಸರ್ ಲೈಟ್ ಶೋ ನಡೀತೈತಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರಿ ಫೀಸ್ ಇರಂಗಿಲ್ಲ, ಫ್ರೀ ಇರ್ತೈತಿ ಇದು. ನೈಟ್ ಕೂಡ ಭಾಳ ಜನ ಬಂದಿದ್ರು, ಇಲ್ಲೇ ಭಾಳ ರಶ್ ಇತ್ತು. ನಾವು ಕೂಡ ಲೈಟ್ ಶೋ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. 1 ಡೇ ಒಳಗಡೆ ನಾವು ಇಷ್ಟು ಪ್ಲೇಸ್ನ ಕವರ್ ಮಾಡಿದ್ವಿ. ಬಟ್ ನಾವು ಬಸ್ ಮಾರುತಿ ಬುಕ್ ಮಾಡ್ಕೊಂಡಿರಲಿಲ್ಲ. ಇದಕ್ಕೆ ನೀವು 20-25 ದಿನ ಮುಂಚೆನೇ ಬುಕ್ ಮಾಡ್ಕೊಂಡಿರ್ಬೇಕಾಗ್ತೈತಿ, ಇಲ್ಲಾಂದ್ರೆ ಬುಕ್ಕಿಂಗ್ ಸಿಗಲ್ಲ ಗೈಸ್. ಇಲ್ಲಿ ಪ್ರತಿದಿನ ಮುಂಜಾನೆ 4ರಿಂದ 6 ಗಂಟೆವರೆಗೆ ಈ ಬಸ್ ಮಾರುತಿ ನಡೀತೈತಿ. ಇದನ್ನು ವಿಶ್ವದ ಅತ್ಯಂತ ವಿಶಿಷ್ಟ ದೈನಂದಿನ ಆಚರಣೆ ಅಂತನ ಕರಿಬೋದು. ಇಲ್ಲಿ ಶಿವನಿಗೆ ಏನು ಮಾಡ್ತಾರಂದ್ರೆ ಭಸ್ಮದೊಂದಿಗೆ ಪೂಜೆ ಮಾಡ್ತಾರ. ಈ ಆಚರಣೆಯನ್ನ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತ ಅಂತನ ಕರೀತಾರ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಮಹಾಕಾಳನ ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿಕ ಪೂಜೆ ಆಗಿರ್ತದೆ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.